ಪ್ರಜಾಪ್ರಭುತ್ವ ಪ್ರಜೆಗಳೇ ಆಡಳಿತದ ಪ್ರಭುಗಳು. ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಗಣರಾಜ್ಯ ದಿನಾಚರಣೆಯನ್ನು ಮುಖ್ಯವಾಗಿ ಏಕೆ ಆಚರಣೆ ಮಾಡಲಾಗುತ್ತದೆ? ಗಣರಾಜ್ಯ ದಿನವನ್ನು ಆಚರಣೆ ಮಾಡುವ ಹಿಂದಿರುವ ಮುಖ್ಯ ಉದ್ದೇಶ ಏನು? ನಾವೆಲ್ಲರೂ ಭಾರತೀಯ ಪ್ರಜೆಗಳು ಈ ಪ್ರಜಾಪ್ರಭುತ್ವ ದಿನವನ್ನು ಏಕೆ ಆಚರಣೆ ಮಾಡಬೇಕು? ಗಣರಾಜ್ಯ ದಿನ ಹಾಗೂ ಸಂವಿಧಾನಕ್ಕೆ ಯಾವ ರೀತಿಯ ಸಂಬಂಧವಿದೆ? ಒಂದು ವೇಳೆ ಭಾರತ ದೇಶವು ಗಣರಾಜ್ಯ ದೇಶವಾಗಿರದಿದ್ದರೆ, ಅಂದರೆ ಸ್ವತಂತ್ರ ಪಡೆದ ದೇಶ ಆಗಿರದಿದ್ದರೆ ಏನೆಲ್ಲ ಸಂಭವಿಸುತ್ತಿತ್ತು ಹಾಗೂ ಗಣರಾಜ್ಯ ಸಿಕ್ಕಿದ ನಂತರ ಯಾವೆಲ್ಲ ಬದಲಾವಣೆಗಳು ನಡೆಯುತ್ತಿವೆ? ಈ ಎಲ್ಲದರ ಕುರಿತಾದ ವಿಷಯವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಆರಂಭಿಸುವ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮಗೆ ಹೆಚ್ಚು ಮಾಹಿತಿಗಳನ್ನು ನಿಮಗೆ ತಿಳಿಸಲು ಸಹಾಯವಾಗುತ್ತದೆ. ಹಾಗೆಯೇ ನಿಮಗೆ ತಿಳಿದಿರುವ ವಿಷಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಇದರಿಂದ ನಿಮ್ಮಿಂದಾಗಿ ನಮಗೂ ಹಾಗೂ ಇತರರಿಗೂ ತಿಳಿಯುವಂತಾಗುತ್ತದೆ. ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ಜನರ ನಿರ್ಧಾರವೇ ಅಂತಿಮ ನಿರ್ಧಾರ. ಪ್ರಜೆಗಳೇ ಪ್ರಭುಗಳನ್ನು ಆಯ್ಕೆ ಮಾಡುವುದು. ಅಂದರೆ ಈ ವ್ಯವಸ್ಥೆಯಲ್ಲಿ ಪ್ರಜೆಗಳು ಅಂದರೆ ಜನರು ಮತದಾನದ ಮೂಲಕ ಪ್ರಭುಗಳನ್ನು ಅಂದರೆ ಆಡಳಿತಗಾರರನ್ನು ಆಯ್ಕೆ ಮಾಡುವುದು. ಎಲ್ಲರಿಗೂ ಸಮಾನತೆ, ಸ್ವಾತಂತ್ರ್ಯ ಹಾಗೂ ನ್ಯಾಯವೇ ಪ್ರಜಾಪ್ರಭುತ್ವದ ಮೂಲ ತತ್ವಗಳು. ಜನವರಿ 26, 1950ರಂದು ನಮ್ಮ ಸಂವಿಧಾನವನ್ನು ರಚನೆ ಮಾಡಲಾಯಿತು. ಈ ದಿನವನ್ನೇ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ. ನಾವೆಲ್ಲರೂ ಇಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರೆ ಇದಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಸಹ ಒಂದು ಮುಖ್ಯ ಕಾರಣ ಎಂದು ಹೇಳಬಹುದು. ಒಂದು ವೇಳೆ ಸ್ವಾತಂತ್ರ್ಯ ಸಿಗದಿದ್ದರೆ, ಸ್ವಾತಂತ್ರ್ಯಕ್ಕಾಗಿ ಹಲವಾರು ಗಣ್ಯರು ಹೋರಾಟ ನಡೆಸಿರದಿದ್ದರೆ ಇಂದು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡಲಾಗುತ್ತಿರಲಿಲ್ಲ. ಹಾಗೆಯೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿರಲಿಲ್ಲ. ಜನವರಿ 26 ಭಾರತಕ್ಕೆ ಜನವರಿ 26ರಂದು ಸಂವಿಧಾನ ರಚನೆಯಾಯಿತು. ಇತಿಹಾಸದ ಪುಟದಲ್ಲಿ ಅಚ್ಚಳಿಯದ ದಿನವಾಗಿ ಬರೆದಿದೆ. ಹೇಗೆಂದರೆ ಸ್ವಾತಂತ್ರ್ಯಕ್ಕಾಗಿ ತನ್ನ ತಾಯ್ನಾಡಿನ ಉಳಿವಿಗಾಗಿ ಹೋರಾಟ ಮಾಡಿದ ಅಪ್ರತಿಮ ದೇಶಭಕ್ತ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರಿದ ದಿನವೇ ಜನವರಿ 26. ಸ್ನೇಹಿತರೆ, ಸಂಗೊಳ್ಳಿ ರಾಯಣ್ಣನ ಕುರಿತಾದ ಒಂದು ಪ್ರತ್ಯೇಕ ವಿಡಿಯೋ ಮಾಡಿರುವೆನು. ಅದರ ಲಿಂಕ್ ಐಕಾರ್ಡ್ ನಲ್ಲಿ ನೀಡಿದ್ದೇನೆ. ನೀವು ಸಹ ದೇಶಭಕ್ತರಾಗಿದ್ದರೆ ತಪ್ಪದೆ ಆ ವಿಡಿಯೋವನ್ನು ವೀಕ್ಷಿಸಿ ನಿಮ್ಮ ದೇಶ ಪ್ರೇಮವನ್ನು ತೋರಿಸಿಕೊಳ್ಳಿ. ರಾಯಣ್ಣನಿಗಿಂತ ಮುಂಚೆಯೇ ಭಾರತದಲ್ಲಿ ಹೈದರಾಲಿ, ಟಿಪ್ಪು ಸುಲ್ತಾನ್, ಕಿತ್ತೂರು ರಾಣಿ ಚೆನ್ನಮ್ಮ ಮೊದಲಾದವರು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಇವರ ನಂತರದಲ್ಲಿ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರಿದ ನಂತರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಲು ಹಲವಾರು ಹೋರಾಟಗಾರರು ಹುಟ್ಟಿಕೊಳ್ಳುತ್ತಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾತ್ಯಾ ಟೋಪಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮೊದಲಾದ ಗಣ್ಯ ವ್ಯಕ್ತಿಗಳು ಹೋರಾಟ ನಡೆಸಿ ಭಾರತಕ್ಕೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವನ್ನು ತಂದುಕೊಡುತ್ತಾರೆ. ಈ ಸ್ವಾತಂತ್ರ್ಯದ ಫಲವಾಗಿಯೇ ನಾವೆಲ್ಲರೂ ಇಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಭಾರತದ ಸಂವಿಧಾನ ರಚನೆಯಾದ ದಿನವನ್ನೇ ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಭಾರತ ಸಂವಿಧಾನವನ್ನು ನವೆಂಬರ್ 26, 1949ರಲ್ಲಿ ಅಂಗೀಕರಿಸಲಾಗಿತ್ತು. ಜನವರಿ 26, 1950ರಲ್ಲಿ ಇದು ಜಾರಿಗೆ ಬಂದಿತು. ಸಂವಿಧಾನ ಎಂದರೆ ದೇಶದ ಉನ್ನತ ಕಾನೂನು. ಇದು ದೇಶ, ಸರ್ಕಾರ ಹೇಗೆ ಕಾರ್ಯನಿರ್ವಹಿಸಬೇಕು, ನಾಗರಿಕರಿಗೆ ಯಾವೆಲ್ಲ ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳಿವೆ ಎಂಬುದನ್ನು ತಿಳಿಸಿಕೊಡುವ ಮುಖ್ಯ ದಾಖಲೆ. ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ನಮ್ಮ ಭಾರತದ ಸಂವಿಧಾನ. ಸುಮಾರು 1,17,369 ಪದಗಳಿಂದ ಈ ನಮ್ಮ ಸಂವಿಧಾನ ಕೂಡಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಸಂದರ್ಭದಲ್ಲಿಯೇ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದ ಕಾನೂನು ಹೇಗೆ ಇರಬೇಕು ಎಂದು ಅಂದೇ ತೀರ್ಮಾನ ನಡೆಸಲಾಗಿತ್ತು. ಚರ್ಚೆಗಳು, ರೂಪುರೇಷೆಗಳು ಎಲ್ಲವೂ ಅವತ್ತಿಗೆ ಶುರುವಾಗಿದ್ದವು. ಕಾಂಗ್ರೆಸ್ ಪಕ್ಷ 1928ರಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದು ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಲಾಗುತ್ತದೆ. ಅವರು ನೀಡಿದ ವರದಿ ನೆಹರು ವರದಿ ಎಂದೇ ಪ್ರಸಿದ್ಧವಾಗಿದೆ. 1946ರ ಡಿಸೆಂಬರ್ 6ರಂದು 389 ಪ್ರಜೆಗಳನ್ನು ಸೇರಿಸಿಕೊಂಡು ಸಂವಿಧಾನ ರಚನಾ ಸಮಿತಿ
ರೂಪುಗೊಂಡಿತು. ಡಿಸೆಂಬರ್ 9ರಂದು ಸಮಿತಿಯ ಮೊದಲ ಸಭೆ ನಡೆಯುತ್ತದೆ. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ವಹಿಸಿರುತ್ತಾರೆ. ಆದರೆ ಕಾರಣಾಂತರದಿಂದ ಮುಸ್ಲಿಂ ಲೀಗ್ ಇದನ್ನು ಬಹಿಷ್ಕರಿಸಿ ಹೊರಗೆ ನಡೆಯಿತು. ಅದೇ 1946ರ ಡಿಸೆಂಬರ್ 11ರಂದು ನಡೆದ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಮಿತಿಯಲ್ಲಿ 292 ಜನ ವಿವಿಧ ಪ್ರಾಂತ್ಯಗಳ ಸದಸ್ಯರಿದ್ದರು. 93 ಜನ ರಾಜ್ಯ ಪ್ರತಿನಿಧಿಗಳು. ಇದರಲ್ಲಿ ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಮೌಲಾನಾ ಆಜಾದ್, ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ಬೆನಗಲ್ ನರಸಿಂಗ್ ರಾವ್ ಮೊದಲಾದವರು ಪ್ರಮುಖರಾಗಿದ್ದರು. BN ರಾವ್ ಅಂದರೆ ಬೆನಗಲ್ ನರಸಿಂಗ ರಾವ್ ಇವರು ಸಂವಿಧಾನ ಸಮಿತಿಯ ಸಾಂವಿಧಾನಿಕ ಕಾನೂನು ಸಲಹೆಗಾರರಾಗಿ ಈ ಸಮಿತಿಗೆ ನೇಮಕಗೊಳ್ಳುತ್ತಾರೆ. ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಂವಿಧಾನ ರಚನೆಯ ಕಾರ್ಯವು ಬಹು ವೇಗವಾಗಿ ನಡೆಯಲಾರಂಭಿಸಿತು. PR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾದರು. ಈ ಕರಡು ಸಮಿತಿಯಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್, N ಗೋಪಾಲಸ್ವಾಮಿ ಅಯ್ಯಂಗಾರ್, AM ಮುನ್ಷಿ, ಸೈಯದ್ ಅಹಮದ್ ಖಾನ್ ಮೊದಲಾದ ತಜ್ಞ ವ್ಯಕ್ತಿಗಳು ಇರುತ್ತಾರೆ. ಈ ಸಂದರ್ಭದಲ್ಲಿ ಕೆಲವರು ಅನಾರೋಗ್ಯದಿಂದ ಈ ಸಮಿತಿಯಿಂದ ಹಿಂದೆ ಸರಿಯುತ್ತಾರೆ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮಗೂ ಸಹ ಅನಾರೋಗ್ಯ ಇದ್ದರೂ ಸಹ ಈ ಸಮಿತಿಯಲ್ಲಿಯೇ ಉಳಿದುಕೊಂಡು ಸಂವಿಧಾನ ರಚನೆಯ ಕಾರ್ಯದಿಂದ ವಿಮುಖರಾಗಲಿಲ್ಲ. 1949ರ ನವೆಂಬರ್ 26ರಂದು ಪರಿಷ್ಕೃತ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಈ ಕರಡು ಸಂವಿಧಾನದಲ್ಲಿ ಸುಮಾರು 7,000 ತಿದ್ದುಪಡಿಗಳನ್ನು ಮಾಡಲಾಗಿದೆ. ಅಂದಿನ ಭಾರತದ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಅಂಗೀಕಾರ ಮಾಡುತ್ತಾರೆ. ಇದು 1950ರ ಜನವರಿ 26ರಿಂದ ಜಾರಿಗೆ ಬರುತ್ತದೆ. ಇದರ ಪ್ರಮುಖ ಅಂಗಗಳಾಗಿರುವ ಶಾಸಕಾಂಗ, ನ್ಯಾಯ ಒದಗಿಸುವ ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು, ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳನ್ನು ಪಾಲಿಸಬೇಕು, ಜನರ ಹಕ್ಕುಗಳು, ಕರ್ತವ್ಯಗಳು ಯಾವುವು, ಪ್ರಾಂತೀಯ ಸರ್ಕಾರ, ರಾಜ್ಯಗಳು, ಒಕ್ಕೂಟ ವ್ಯವಸ್ಥೆ ಇವೆಲ್ಲವುಗಳನ್ನು ನಮ್ಮ ಸಂವಿಧಾನ ಒಳಗೊಂಡಿದೆ. ಮೂಲ ಸಂವಿಧಾನದಲ್ಲಿ 22 ಅಧ್ಯಾಯಗಳು, 395 ವಿಧಿಗಳು ಹಾಗೂ 8 ಅನುಸೂಚಿಗಳಿದ್ದವು. ಸಾಕಷ್ಟು ತಿದ್ದುಪಡಿಗಳ ನಂತರ 25 ಅಧ್ಯಾಯಗಳು, 448 ವಿಧಿಗಳು ಹಾಗೂ 12 ಅನುಸೂಚಿಗಳಿವೆ. ಈ ಸಂವಿಧಾನದ ರಚನೆಗಾಗಿ ಭಾರತ ಸರ್ಕಾರವು ಅಂದಿನ ಕಾಲದಲ್ಲಿ ಖರ್ಚು ಮಾಡಿದ್ದು 64 ಲಕ್ಷ ರೂಪಾಯಿ. ನಮ್ಮ ಸಂವಿಧಾನದ ಬಗ್ಗೆ ನಾವು ತಿಳಿದಿರಲೇಬೇಕಾದ ಪ್ರಮುಖ ಅಂಶವೆಂದರೆ ಸಂವಿಧಾನದ ಮೊದಲ ಪ್ರತಿ ಅದು ಟೈಪ್ ಅಥವಾ ಮುದ್ರಿತ ಪ್ರತಿ ಆಗಿರಲಿಲ್ಲ. ಅದು ಹಸ್ತಾಕ್ಷರದಿಂದ ರಚಿಸಲಾಗಿದ್ದು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ರಚಿಸಲಾಯಿತು. ಭಾರತ ಸಂವಿಧಾನದ ಮೂಲ ಪ್ರತಿಯನ್ನು ವಿಶೇಷ ಪ್ರೀಮಿಯಂ ತುಂಬಿದ ಕವಚಗಳಲ್ಲಿ ರಚಿಸಲಾಗಿದ್ದು ಅದು ಭಾರತದ ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇದೆ. ಭಾರತ ಸಂವಿಧಾನವನ್ನು ಕೇವಲ ಭಾರತದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಹಲವಾರು ಅಂಶಗಳನ್ನು ಪಡೆಯಲಾಗಿದೆ. ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಸೋವಿಯತ್ ಒಕ್ಕೂಟದಿಂದ ಪಡೆದುಕೊಂಡಿದ್ದಾರೆ. ರಾಜ್ಯ ನಿರ್ದೇಶನ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ. ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವದ ಅಂಶಗಳನ್ನು ಫ್ರಾನ್ಸ್ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ. ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆಯ ಕಾನೂನನ್ನು ಜಪಾನ್ನಿಂದ ಪಡೆದುಕೊಂಡಿದ್ದೇವೆ. ಸಂಸದೀಯ ಸ್ವರೂಪ ಹಾಗೂ ಪೌರತ್ವ ಮೊದಲಾದ ಅಂಶಗಳನ್ನು ಬ್ರಿಟನ್ ಸರ್ಕಾರದಿಂದ ಪಡೆದುಕೊಂಡಿದ್ದೇವೆ. ರಾಜ್ಯ ಒಕ್ಕೂಟದ ಸರ್ಕಾರ ಹಾಗೂ ಕೇಂದ್ರಕ್ಕೆ ರಾಜ್ಯಕ್ಕಿಂತ ಹೆಚ್ಚಿನ ಅಧಿಕಾರವನ್ನು ಕೆನಡಾ ಸರ್ಕಾರದಿಂದ ಪಡೆದುಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳು, ರಾಜ್ಯದ ಒಕ್ಕೂಟ ಮಾದರಿ ಹಾಗೂ ರಾಷ್ಟ್ರಪತಿಗಳ ಅಧಿಕಾರ ಮೊದಲಾದ ಅಂಶಗಳನ್ನು ಅಮೆರಿಕ ಸರ್ಕಾರದಿಂದ ಕೆಲವರು ಪಡೆದುಕೊಂಡಿದ್ದೇವೆ. ಈ ಹಿಂದೆ ಬ್ರಿಟಿಷರು ಭಾರತ ಸರ್ಕಾರವನ್ನು ಆಳುತ್ತಿದ್ದಂತಹ ಸಂದರ್ಭದಲ್ಲಿನ ಹಲವಾರು ಕಾಯ್ದೆಗಳನ್ನು ಹಾಗೆಯೇ ಉಳಿಸಿಕೊಂಡಿದ್ದೇವೆ, ಕೆಲವನ್ನು ಮಾತ್ರ ಬದಲಾಯಿಸಿಕೊಂಡಿದ್ದೇವೆ. ನಮ್ಮ ಭಾರತದ ಸಂವಿಧಾನವು ವಿಶ್ವದ ಯಾವುದೇ ಸ್ವತಂತ್ರ ರಾಷ್ಟ್ರಗಳಿಗೆ ಹೋಲಿಸಿಕೊಂಡರೆ ಭಾರತದ ಸಂವಿಧಾನವು ಅತಿ ದೊಡ್ಡ ಸಂವಿಧಾನವೆಂದು ಖ್ಯಾತಿಯನ್ನು ಪಡೆದಿದೆ. ಸ್ನೇಹಿತರೆ, ಇದಾಗಿತ್ತು ಗಣರಾಜ್ಯ ದಿನ ಹಾಗೂ ನಮ್ಮ ಭಾರತದ ಸಂವಿಧಾನದ ಕುರಿತಾದ ಮಾಹಿತಿ. ಈ ಗಣರಾಜ್ಯ ದಿನವು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹಲವಾರು ಗಣ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ದಿನವೂ ಹೌದು. ಹಾಗೆಯೇ ನಮ್ಮ ದೇಶಕ್ಕೆ ಗೌರವವನ್ನು ಸೂಚಿಸುವ ದಿನವೂ ಹೌದು. ನಮ್ಮ ಸಂವಿಧಾನದ ನೀತಿ ನಿಯಮಗಳನ್ನು ಪಾಲಿಸಿ ನಾವು ಸಂವಿಧಾನಕ್ಕೆ ಬದ್ಧರಾಗಿರೋಣ. ಸಂವಿಧಾನದ ಮೌಲ್ಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅನುಸರಿಸೋಣ. ಏಕೆಂದರೆ ಭಾರತೀಯ ಸಂವಿಧಾನವನ್ನು ಗೌರವಿಸುವುದು ಭಾರತೀಯ ಪ್ರಜೆಗಳಾದ ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ಸ್ನೇಹಿತರೆ, ವಿಡಿಯೋದಲ್ಲಿ
ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಉಪಯುಕ್ತಕರವೆನಿಸಿದರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಅದರ ಜೊತೆಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.